ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಎಲ್ಲರೂ ರಾಗಿ ಸರಿ ತಿನ್ನಿಸ್ತೀವಿ. ಒಂದೊಂದು ಸ್ಟೇಜಲ್ಲೂ ಒಂದೊಂದು ಮಲ್ಟಿಗ್ರೈನ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಹೀಗೆ ನನ್ನ ಮಗನಿಗೆ 3 ವರ್ಷ ಆಗಿದೆ ಈಗ. ಸೊ ಹಾಗಾಗಿ ನಾನು ಮಲ್ಟಿಗ್ರೈನ್ಸ್ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಅಂತ ಹೇಳಿ ಈ ಸತಿ ಸ್ಪೆಷಲಾಗಿ ಹಿಟ್ಟನ್ನ ಸರಿನ ರೆಡಿ ಮಾಡಿದ್ದೀನಿ. ಮಕ್ಕಳಿಗೆ ಕೆಂಪು ರಾಗಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಹಳೆ ರಾಗಿ ತರಿಸಿಟ್ಟಿದ್ರು ಮನೆಯಲ್ಲಿ. ಸೊ ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟು ಅದರಲ್ಲಿ ನೀಟಾಗಿ ಶತ್ತೆ ಎಲ್ಲ ಹೋಗೋ ಥರ ನಾವೇ ಕೈಯಲ್ಲಿ ವಾಶ್ ಮಾಡಬೇಕು. ಅವ್ರು ಕ್ಲೀನ್ ಮಾಡಿ ಮೆಷಿನಲ್ಲಿ ಕ್ಲೀನ್ ಮಾಡ್ತಾರೆ ಅಂತ ಬಿಡಬಾರ್ದು. ಮಕ್ಕಳಿಗೆ ಹಾಫ್ ಆನ್ ಅವರ್ ಅದನ್ನು ನೆನೆಸಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಶತ್ತೆ ಎಲ್ಲ ಹೋಗೋ ಥರ ಕ್ಲೀನ್ ಮಾಡಿ ಅದನ್ನು ಸಣ್ಣ ಮೊಳಕೆ ಬರೋ ಹಾಗೆ ಒಣಗಿಸಿಟ್ಕೋಬೇಕು. ನೀವು ನೋಡ್ತಿರ್ಬೋದು, ಸಣ್ಣ ಚಿಗುರು ಮೊಳಕೆ ಬಂದಿದೆ, ಅಷ್ಟು ಸಾಕು ಮಕ್ಕಳಿಗೆ. ಅದಕ್ಕೆ ಸೀಡ್ಸ್ ಆಗಿ ನಾನು ಸೋರೆಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ ಮತ್ತು ಫ್ಲ್ಯಾಕ್ಸ್ ಸೀಡು, ಚಿಯಾ ಸೀಡ್ಸು ಹಾಗೆ ಇಷ್ಟು ಸೀಡ್ಸ್ಗಳನ್ನ ಮಿಕ್ಸ್ ಮಾಡಿ ನಾನು ಹೆಸರಿಗೆ ಹಾಕೋತಾ ಇದ್ದೀನಿ. ಇನ್ನೂ ಜೊತೆಗೆ ನಾವು ಬೇಕಾದರೆ ಮನೆ ಅಕ್ಕಿನಾರು ಯೂಸ್ ಮಾಡ್ಕೋಬೋದು. ನಾನು ನಮ್ಮ ಮನೇಲಿ ಸೊಸೈಟಿ ಅಕ್ಕಿ ಅಮ್ಮ ತೊಳೆದಿಟ್ಟಿದ್ರು ರೊಟ್ಟಿ ಬಿಡ್ಸೋಕ್ಕೆ ಅಂತ, ಅದೇ ಅಕ್ಕಿನ ಹಾಕೋತಾ ಇದ್ದೀನಿ. ಇನ್ನು ಅಕ್ಕಿನೂ ಕೂಡ ಲೈಟಾಗಿ ಕೆಂಪಾಗೆ ಹುರ್ಕೊಳ್ಳಿ. ನೀವೇನೇ ರೋಸ್ಟ್ ಮಾಡ್ಕೊಂಡ್ರು ಒಂದು ಪ್ಲೇಟಲ್ಲಿ ಅದನ್ನು ಆರೋಕ್ಕೆ ಬಿಡಿ, ಯಾಕಂದರೆ ಅದು ಸೆಕೆಗೆ ಇಟ್ಕೊಂಡಾಗ ಅದು ಮೆತ್ತಗಾಗ್ಬಿಡುತ್ತೆ ಮತ್ತೆ. ಆ್ಯಂಡ್ ಪಾಪ್ಕಾರ್ನ್ ಜೋಳನೂ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ. ಇನ್ನು ಮಲ್ಟಿಗ್ರೈನ್ಸ್ ಬಂದು ಅಂತ ಅಂದರೆ ಗೋಧಿ, ಸೋಯಾ, ಮೈಸೂರು ಬೇಳೆ, ಹೆಸರು ಬೇಳೆ, ಕಡಲೆಬೇಳೆ, ಮೆಂತ್ಯ, ಜೀರಿಗೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಜೊತೆಗೆ ನೀವು ಜಾಯಿಕಾಯಿ, ಬಜೆ, ಸ್ವಲ್ಪ ಕಾಳುಮೆಣಸು, ಉಪ್ಪು, ಜೀರಿಗೆ ಇದನ್ನು ಟೇಸ್ಟಿಗೆ ತಕ್ಕನಾಗೆ ಹಾಕೋಬೋದು ನೀವು ಹಿಟ್ಟಿನ ಪ್ರಮಾಣ ನೋಡ್ಕೊಬಿಟ್ಟು. ಇನ್ನು ಇವೆಲ್ಲನೂ ಲೈಟಾಗಿ ಫ್ರೈ ಮಾಡಿಕೊಂಡು ನಾನು ಡೈರೆಕ್ಟ್ ಒಂದು ಬಾಕ್ಸಿಗೆ ಹಾಕ್ಕೊಂಡೆ. ಯಾವುದೇ ಕಾರಣಕ್ಕೂ ನೀವು ಫ್ರೈ ಮಾಡಿದ ತಕ್ಷಣವೇ ಬಾಕ್ಸಿಗೆ ಹಾಕೋಬೇಡಿ, ಯಾಕಂದರೆ ನೀವು ಏನು ಫ್ರೈ ಮಾಡಿರ್ತೀರ ಅದು ಯೂಸ್ಲೆಸ್ ಆಗಿ ಹೋಗುತ್ತೆ. ಯಾಕಂದರೆ ಬೆವ್ತ್ಕೊಂಡು ಸೆಕೆಗೆ ಅದು ಹಸಿ ಹಸಿಯಾಗಿ ಟರ್ನ್ ಆಗಿಬಿಡುತ್ತೆ ಮತ್ತೆ. ಸೊ ಒಂದು ಪ್ಲೇಟಿಗೆ ಹಾರಾಕಿ ನಂತರ ಒಂದು ಬಾಕ್ಸಿಗೆ ಅಥವಾ ಕ್ಯಾನಿಗೆ ಹಾಕ್ಕೊಂಡು ಮಿಲ್ಲಿಗೆ ತೊಗೊಂಡು, ನಾವು ನಮ್ಮ ಮನೆ ಹತ್ರ ಗ್ರೈಂಡಿಂಗ್ ಮಿಲ್ ಇತ್ತು, ಅಲ್ಲಿಗೆ ತೊಗೋಗಿ ನಾನು ಏನು ಸರಿ ನಾ ಮನೇಲಿ ಅದನ್ನು ಜಲ್ದಿ ಮಾಡೋದೇ ಆಗಲಿ ಮತ್ತೊಂದಾಗಲಿ ಮಾಡಲ್ಲ. ಇಷ್ಟೆಲ್ಲ ಹಾಕಿದ್ಮೇಲೆ ಅದನ್ನು 2 ಸಲ ನಾನು ಹೇಳಿ ಅಲ್ಲೇ ಮಿಲ್ ಅದನ್ನು ಬಿಡಿಸ್ಕೊಬಂದು ಸ್ವಲ್ಪ ಕೈ ಆಡಿಸಿ ಅದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೋಬೋದು, ಏರ್ ಟೈಟ್ ಬಾಕ್ಸಿಗೆ ನೀಟಾಗಿ. ಏನು 9 ತಿಂಗಳಿಂದ ಒಂದೂವರೆ ವರ್ಷದವರೆಗೂ ಏನು ತಿನ್ನಿಸ್ತೀವಿ ಆಗ ಸ್ವಲ್ಪ ಜಲ್ದಿ ಮಾಡಿ ನೀಟಾಗಿ ತಿನ್ನಿಸ್ಬೇಕು ಮಕ್ಕಳಿಗೆ. ಅದಾದಮೇಲೆ ಜಲ್ದಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಮನೇಲಿ ಮಾಡೋ ಸರಿಗಳನ್ನ. ನೋಡ್ತಿರ್ಬೋದು 2 ಸತಿ ಬಿಡಿಸೋದ್ರಿಂದ ಯಾವುದೇ ಥರ ಆಗಲಿ ಗಟ್ಟಿಗಿರಲ್ಲ, ಹಿಟ್ಟು ತುಂಬ ಸಾಫ್ಟಾಗಿ ನೈಸಾಗಿರುತ್ತೆ. ಇನ್ನು ನಾನು ನನ್ನ ಮಗನಿಗೆ ಯಾವಾಗ್ಲೂ 1 ಲೋಟ ಹಾಲು ಏನು ತೊಗೋತೀನಿ ಅದರಲ್ಲಿ ಒಂದೇ ಸಮ ಪ್ರಮಾಣ ನೀರು ತೊಗೊಂಡು ಅವನಿಗೆ ಸರಿ ಮಾಡಿ ತಿನ್ನಿಸ್ತೀನಿ. ರಾಗಿ ಸರಿ ಮಾಡಿ ತಿನ್ನಿಸೋದಿದ್ರೆ ಮನೆ ಹಾಲಿದ್ರಂತೂ ಇನ್ನೂ ತುಂಬ ಒಳ್ಳೆಯದು. ಎಲ್ಲ ಪ್ಯಾಕೆಟ್ ಹಾಲಿಗಿಂತ ಡೈರೆಕ್ಟ್ ನಾವು ಹಸು ಹಾಲು ತೊಗೋತೀವಲ್ಲ ಅದರಷ್ಟು ಒಳ್ಳೇದು ಇನ್ಯಾವುದೂ ಇಲ್ಲ. ಮಕ್ಕಳಿಗೆ ಮೇಯ್ನಾಗಿ ಕಫ ಕಟ್ಟಲ್ಲ ನಾವು ಅದಕ್ಕೆ ಚೆನ್ನಾಗಿ ನೀರಾಗಿ ಕಾಯಿಸಿದ್ರೆ. ನಾನು ದಿನದಲ್ಲಿ ಅವನಿಗೆ ಒಂದು ಟೈಮ್ ಕೊಡ್ತೀನಿ, ಅಥವಾ ಅವ್ನು ಇಷ್ಟಪಟ್ಟು ತಿಂದರೆ ದಿನಕ್ಕೆ 2 ಟೈಮ್ ತಿನ್ನಿಸ್ತೀನಿ ನಾನು ರಾಗಿ ಸರಿ. ನಾನು ಜಲ್ದಿ ಮಾಡೋದೇ ಆಗಲಿ ಅಥವಾ ಬಟ್ಟೆಯಲ್ಲಿ ಹಿಟ್ಟನ್ನು ನವ್ಕೊಳ್ಳೋದೇ ಆಗಲಿ ಮಾಡೋದಿಲ್ಲ. ಡೈರೆಕ್ಟಾಗಿ ನಾನು 2 ಸಲ ಬಿಡಿಸ್ಕೊಬಂದಿರೋದ್ರಿಂದ 3 ವರ್ಷ ಅಲ್ವಾ ನನ್ನ ಮಗನಿಗೆ. ಸೊ ಹಾಗಾಗಿ ನಾನು ಯಾವುದೇ ಥರ ಜಲ್ದಿ ಮಾಡೋಕ್ಕೆ ಹೋಗಲ್ಲ. ಏನಿರುತ್ತೆ ಡೈರೆಕ್ಟಾಗಿ ಇಟ್ಟು ಅದನ್ನು ಯಾವ ರೀತಿ ಮಿಲೆಟ್ಸ್ ಪೌಡರಿಗೆ ಬಂದಿದೆ ಅದೇ ಥರ ನಾನು ಅದನ್ನು ಯೂಸ್ ಮಾಡಿ ನನ್ನ ಮಗನಿಗೆ ಡೈಲಿ ಅವನಿಗೆ 4 ಸ್ಪೂನ್ ಮಾಡಿ ತಿನ್ನಿಸ್ತೀನಿ ಹಾಲು ಜೊತೆ ಮಿಕ್ಸ್ ಮಾಡಿ. ಇನ್ನು ನಾವು ಮಲ್ಟಿಗ್ರೈನ್ಸು ಅಥವಾ ಈ ಡ್ರೈ ಫ್ರೂಟ್ಸೇ ಏನು ಹಾಕಿ ನಾವು ಹಿಟ್ಟು ಸಾರಿನ ಮಾಡಿರ್ತೀವಿ ಅದನ್ನು ಯಾವಾಗ್ಲೂ ನೀವು ಹಿಟ್ಟು ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಹಾಲಲ್ಲಿ ನೆನಾಕಿಟ್ರೆ ಆಯಿತು, ಇನ್ನೂ ತುಂಬ ಒಳ್ಳೆಯದು. ನಾನು ಯಾವಾಗಲೂ ರಾಗಿ ಸರಿ ಮಾಡಿಸಿ ತಿನ್ಸೋಕ್ಕೂ ಮುಂಚೆ ಒಂದು 1/4 ಗಂಟೆ ಹಾಲಲ್ಲಿ ನೆನಾಕಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎಷ್ಟು ಉಪ್ಪು ಬೇಕೋ ಅವನಿಗೆ ಹಾಕಿಬಿಟ್ಟು ಅದನ್ನು ಸರಿ ಮಾಡಿ ತಿನ್ನಿಸ್ತೇನೆ. ಇನ್ನು ನಾವು ಸ್ಟೀಲ್ ಪಾತ್ರೆಗಿಂತ ಜಾಸ್ತಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿ ತಿನ್ನಿಸಿದ್ರೆ ಮಕ್ಕಳಿಗೆ ಬೇಗ ಜೀರ್ಣಾಂಶನೂ ಚೆನ್ನಾಗಾಗುತ್ತೆ. ಆ್ಯಂಡ್ ಮೇಯ್ನಾಗಿ ಹಿಟ್ಟು ಬೇಗ ಹಾರೋದಿಲ್ಲ. ಬೇಗ ಡೈರೆಕ್ಟಾಗಿ ಮಕ್ಕಳಿಗೆ ಕೈಯಲ್ಲಿ ತೊಗೊಂಡು ತಿನ್ನಿಸ್ಬಿಡ್ಬೋದು. ಆಗ ತಿನ್ಸೋಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ ನಾವು ಎಳೆ ಮಕ್ಕಳಿಗೆ, 9 ತಿಂಗಳು ಮಕ್ಕಳಿಗೆ, ಆಗ ಆ ಥರ ಮಾಡ್ಕೊಂಡು ತಿನ್ನಿಸ್ಬೋದು. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾನು ಸ್ಟೀಲ್ ಇದರಲ್ಲೇ ಮಾಡ್ತೀನಿ. ನಾನು ಆಗಲೇ ಹೇಳ್ದಾಗೆ ನೆನಾಕೋದ್ರಿಂದ ಹಿಟ್ಟನ್ನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಲಮ್ಸ್ ಇರಲ್ಲ, ಗಂಟಾಗಲ್ಲ ನಿಮಗೆ ಯಾವುದೇ ರೀತಿ ಹಿಟ್ಟು. ಆ್ಯಂಡ್ ನಾವು ಏನು ಮಲ್ಟಿಗ್ರೈನ್ಸ್ ಹಾಕಿರ್ತೀವಿ ಅದರದ್ದು ಅಂಶ ಎಲ್ಲ ನೀಟಾಗಿ ಹಾಲಲ್ಲಿ ಬಿಟ್ಕೊಳ್ಳುತ್ತೆ ಆ್ಯಂಡ್ ಟೇಸ್ಟಾಗೂ ಇರುತ್ತೆ ಹಿಟ್ಟು. ಆ್ಯಂಡ್ ಇನ್ನು ಮೇಯ್ನ್ ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮಲ್ಲಿ ಮಕ್ಕಳಿಗೆ ರಾಗಿ ಸರಿ ಮಾಡಿ ತಿನ್ಸೋಕ್ಕೆ ಹೋಗ್ಬಿಡಿ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಚೆನ್ನಾಗಿ ಬೇಯಿಸಿ. ಆ್ಯಂಡ್ ನೀವು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅದನ್ನು ಕಾಯಿಸಿ ಮಳ್ಸಿಟ್ಕೊಂಡಿರಿ ಯಾವಾಗ್ಲೂ ಹಿಟ್ಟು ಮಾಡೋಕ್ಕೂ ಮುಂಚೆ. ತಣ್ಣೀರು ಹಾಕ್ಕೊಂಡ್ರೆ ಈಗ ಹಿಟ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಆ್ಯಂಡ್ ರುಚಿಯಾಗಿ ಕೂಡ ಇರಲ್ಲ. ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುಗ್ತಾ ಹಿಟ್ಟು ಚೆನ್ನಾಗಿ ನೈಸಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ.
ಇನ್ನು ಈ ಥರ ರಾಗಿ ಸರಿನ ನೀವು 3 ವರ್ಷದ ಮಕ್ಕಳಿಗೆ 3 ವರ್ಷದ ನಂತರ ರಾಗಿ ಮಿಲೆಟ್ ಆಗನ್ನು ಕೊಡ್ಬೋದು ಅಥವಾ ಹಿಟ್ಟು ಥರ ಮಾಡಿಸಿನೂ ತಿನ್ನಿಸ್ಬೋದು ನಿಮ್ಮ ಮಕ್ಕಳು ಇಷ್ಟಪಟ್ಟ ಹಾಗೆ. ಬೇಕಾದ್ರೆ ಕೆಲವರು ಸ್ವೀಟ್ನೆಸ್ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಜಾಗ್ರಿನ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲದಕ್ಕಿಂತ ನಾನು ಪ್ರಿಫರ್ ಮಾಡೋದು ಅಂದರೆ ಕಪ್ಪು ಬೆಲ್ಲ. ಅದನ್ನು ಡೈರೆಕ್ಟಾಗಿ ನೀವು ಅಂಗಡಿಯಿಂದ ತಂದು ನೀಟಾಗಿ ಕ್ಲೀನ್ ಮಾಡಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಅಥವಾ ತುರಿದು ಇಟ್ಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ರೆಗ್ಯುಲರಾಗಿ ಮಕ್ಕಳಿಗೆ ಆ ಬೆಲ್ಲ ಕೊಟ್ರೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಜೊತೆಗೆ ನಾನು ಮನೆಯಲ್ಲಿ ಹಸುವಿನ ತುಪ್ಪ ಕಾಯಿಸಿಟ್ಕೊಂಡಿರ್ತೀವಿ, ಅದನ್ನು ಒಂದೊಂದು ಸ್ಪೂನು ಡೈರೆಕ್ಟಾಗಿ ನಾನು ಅದು ಹಿಟ್ಟು ಕುದೀತಾ ಇದ್ದಾಗಲೇ ಅದರೊಳಗಡೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾವಾಗ್ಲೂ. ಯಾಕಂದರೆ ಎಲ್ಲ ಮಕ್ಕಳಿಗೂ ತುಪ್ಪದ ಸ್ಮೆಲ್ ಆಗಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ತುಪ್ಪದ ಫ್ಲೇವರ್ ಅಷ್ಟು ಬೇಡ ಅಂದವರು ಡೈರೆಕ್ಟಾಗಿ ಬೋಸಿಗೆ ಹಿಟ್ಟು ಸರಿ ಜೊತೆ ಹಾಕ್ಕೊಂಡು ತಿರುಗಿಕೊಂಡ್ರೆ ತುಪ್ಪದ ಸ್ಮೆಲ್ ಅಷ್ಟು ಗೊತ್ತಾಗಲ್ಲ. ತುಪ್ಪದ ಫ್ಲೇವರ್ ಬೇಕು ಅಂದರೆ ಹಿಟ್ಟೆಲ್ಲ ಆಫ್ ಮಾಡಾದ್ಮೇಲೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಆಗ ತಿನ್ನಿಸ್ಬೋದು ಮಕ್ಕಳಿಗೆ. ಇನ್ನು ನೀವು ಯಾವುದೇ ಡಾಕ್ಟರ್ಗಳನ್ನ ಕೇಳಿದ್ರು ಎಲ್ಲರೂ ಪ್ರಿಫರ್ ಮಾಡೋದು ರಾಗಿ ಸರಿ. ಯಾಕಂದರೆ ಅದರಲ್ಲಿ ಇರೋಷ್ಟು ಪೌಷ್ಟಿಕಾಂಶ, ಪ್ರೋಟೀನ್ಸು ಮತ್ತು ಫೈಬರ್ ಕಂಟೆಂಟ್ಗಳು ನಾವು ಅದಕ್ಕೆ ಏನು ಮಿಕ್ಸ್ ಮಾಡಿರ್ತೀವಿ ಮಲ್ಟಿಗ್ರೈನ್ಸು ಅದು ತುಂಬ ಮಕ್ಕಳಿಗೆ ಡೈರೆಕ್ಟಾಗಿ ಕೊಡ್ಬೋದು ನಾವು ಹಿಟ್ಟು ಮುಖಾಂತರ. ಇನ್ನು ನನ್ನ ಮಗ ಬೇಜಾರಾಗ್ದಲ್ಲೇ ತಿಂತಾ ಇದ್ದಾನೆ ಅಂದರೆ ಅವನಿಗೆ ಹಿಟ್ಟು ಫೇವ್ರೇಟ್ ಅಂತಲೇ ಆಗಿದೆ. ಸೊ ಹಾಗಾಗಿ ನಾನು 3 ವರ್ಷ ಆದ್ರೂ ನನ್ನ ಮಗನಿಗೆ ರೆಗ್ಯುಲರಾಗಿ ಡೈಲಿ ಒನ್ ಟೈಮ್ ತಿನ್ನಿಸ್ತಾನೆ ಇರ್ತೀನಿ. ಫೈನಲಿ ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.